ಕೇಳ್ತಾ ಇದ್ದೀನಿ. ನಾನು ಮೊದಲ ಸಲಿನೂ ಹೇಳಿದೆ ನಿಮ್ಗೆ, ಪಕ್ಷಕ್ಕೆ ನಿಲ್ತೀನಿ, ನಾನು ಎಲೆಕ್ಷನ್ ನಿಲ್ತೀನಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಎಲೆಕ್ಷನ್ ನಿಂತು ಮೂರನೇ ವ್ಯಕ್ತಿಗಾಗುತ್ತೋ ನಾಲ್ಕನೇ ವ್ಯಕ್ತಿಗಾಗುತ್ತೋ ಗೊತ್ತಿಲ್ಲ. ಎಲೆಕ್ಷನ್ ಫೇಸ್ ಮಾಡ್ಬೇಕು, ನಿಂತ್ಕೊಂಡಿದ್ದೀರಿ, NDA ಪಕ್ಷದಲ್ಲಿ ಇದ್ದೀರಿ, ಮತ್ತು ಎಲ್ಲರೂ ಇದ್ದಾರೆ, ಹೈಕಮಾಂಡ್ ಬದ್ಧವಾಗಿರ್ತೀರಿ. ಬಟ್ ನಿಂತ್ಕೊಳ್ಳೋದು ಯಾರಿಗೆ ಗೊತ್ತಿರ್ತದೆ? ಮೈತ್ರಿ ಎಲೆಕ್ಷನ್ ತನಕ ಮೈತ್ರಿ ಬೇಕಲ್ಲ. ಮುಂದಕ್ಕೆ ಯಾವ ರೀತಿ ಮೈತ್ರಿ ಎಲ್ ತನಕ ಇದೆಯೋ ಮೈತ್ರಿ ಮುಂದುವರ್ಸ್ಬೇಕಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ಬೇಕು, ಮೈತ್ರಿ ಮುಂದುವರ್ಸ್ಬೇಕಲ್ಲ. ಅದಕ್ಕೆ ಬದ್ಧವಾಗಿ ಮುಂದುವರ್ಸನ ಅವತ್ತು ಏನ್ ಹೇಳ್ತಾರೋ, ಯಾರು ಕೊಟ್ಟರೆ ಅವ್ರಿಗೆ ನಾವು ಮಾಡ್ಬೇಕಾಗುತ್ತೆ. ಬಟ್ ನಿಂತ್ಕೊಬೇಕು ಅಂತ ಆಸೆ ಇದ್ರೆ ಎಲೆಕ್ಷನ್ ನಿಂತ್ಕೊಳೋದಕ್ಕೆ ಓಡಾಡ್ತಾ ಇರೋದು. ಮೈತ್ರಿ ಇದ್ರೆ ಮುನ್ಷಾಮಣ್ಣವ್ರು ತೆಗೆದು JDS ಕೊಟ್ರು, JDS ತೆಗೆದು ಬಿಜೆಪಿ ಕೊಡ್ಬೋದು, ಅದೇನ್ ತೊಂದ್ರೆ ಇಲ್ಲ. MP-ನೇ ಹಾಲಿ MP-ನೇ ಕೊಟ್ಟಿಲ್ಲ. ನಿಮ್ ಕೊಡೋದ್ರಿಂದ ಕಾಂಗ್ರೆಸ್ ಎಲ್ಲ ಹೊಸ ಮುಖ ನೋಡ್ಬೇಕು ಅಂತಿದ್ದಾರೆ. ಇವತ್ತು ಜನಕ್ಕೆ ಸೇವೆ ಮಾಡೋರು ಬೇಕು. ನಾನು ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತ ಡೆವಲಪ್ಮೆಂಟ್ ಅಲ್ಲಿ ಇವತ್ತು ಸ್ವಂತ ಪ್ಯಾಕೇಜ್ ಮಾಡಿ ಹಾಕೊಂಡು ಸ್ವಂತ ದುಡ್ಡು ಮಾಡ್ತಾ ಇರೋರು ಕೊಟ್ರೆ ನಾನು ಅಭಿವೃದ್ಧಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಏನಕ್ಕೆ ಮಾಡ್ತಾ ಇರೋದು? ಏನಕ್ಕೆ ಪ್ಯಾಕೇಜ್ ಮಾಡ್ತಾ ಇರೋದು? 50 ಲಕ್ಷ 60 ಲಕ್ಷ ಯಾರನ್ನ ಚಿಂತಾಮಣಿ ದುಡ್ಡೋರಿಗೆ ಕೆಲಸ ಕೊಟ್ಟವ್ರ? ಕಾರ್ಯಕರ್ತರಿಗೆ ಕೆಲಸ ಕೊಟ್ಟವ್ರ? ಯಾರಿಗೋಸ್ಕರ ಇದು ಮಾಡ್ತಾ ಇರೋ ಡೆವಲಪ್ಮೆಂಟ್? ಯಾರಿಗೋಸ್ಕರ? ಒಳ್ಳೆ 15 ವರ್ಷದ್ದು 20 ವರ್ಷದ್ದು ಬಿಲ್ಡಿಂಗ್ ಎಲ್ಲ ಹೊಡೆದಾಗ್ತಾ ಇರೋದು. ನಾನ್ ಚೆನ್ನಾಗಿರೋದಕ್ಕೋಸ್ಕರ, ನಾನ್ ಬದುಕ್ಬೇಕು, ಕಾಂಟ್ರಾಕ್ಟರ್ ನಂದು, ನಾನ್ ಬದುಕ್ಬೇಕು ಅನ್ನೋದಕ್ಕೋಸ್ಕರ. ಇದೇನ್ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಬೆಕ್ ಕಣ್ ಮುಚ್ಕೊಂಡು ಹಾಲು ಕುಡಿತದ ನೋಡ್ತಾ ಇರ್ತಾರ? ಎಲ್ಲ ಅರ್ಥ ಆಗ್ತಾ ಇದೆ ಎಲ್ರಿಗೂ. ಕಾರ್ಯಕರ್ತರು ನೀನ್ ಗೆಲ್ಲಿಸ್ದವನ್ಗ, ನೀನ್ ಮಾಡ್ದವನ್ಗ, ನಿನ್ ಹಿಂದೆ ಓಡಾಡಿದವನ್ಗ ಕಾಂಟ್ರಾಕ್ಟ್ ಕೆಲಸ ಕೊಡ್ಬೇಕು. ಪ್ಯಾಕೇಜ್ ಮಾಡಿ ನೀನೇ ತಗೊಂಡ್ಬಿಟ್ರೆ ಯಾರು ಕಾಂಟ್ರಾಕ್ಟ್ ಮಾಡ್ತಾವ್ರೆ? ಏನಕ್ ಮಾಡ್ತಾವ್ರೆ? ಯಾರಿನಿಂದ ಬರ್ತಾ ಇದೆ ಕಾಂಟ್ರಾಕ್ಟ್ರು? ಅಭಿವೃದ್ಧಿ ಮಾಡ್ತಾವ್ರೆ, ಅವರು ಅಭಿವೃದ್ಧಿ ಆಗ್ತಾವ್ರೆ, ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇನಿಲ್ಲ. ಹಳ್ಳಿಗಳಲ್ಲಿ ನೋಡ್ರಿ, ಸಣ್ಣ ರಸ್ತೆಗಳು ಬಿತ್ತೋಗಿರೋ ನೋಡ್ರಿ, ಎಲ್ಲ ಅಭಿವೃದ್ಧಿ ಮಾಡೋದು ಯಾರು? ಎಲ್ಲಾರು ಸೇರಿ, ಸಣ್ಣ ಕಾಂಟ್ರಾಕ್ಟ್ಗಳು ಸೇರಿ, ಪಂಚಾಯತಿ ಕಾಂಟ್ರಾಕ್ಟ್ ಇರ್ತಾರೆ, ಜಿಲ್ಲಾ ಮಾಡೋರು ಇರ್ತಾರೆ, ತಾಲೂಕಾಗಿರ್ತಾರೆ. ಅವ್ರಿಗೆ ಕೆಲಸ ಕೊಡು, ಅವ್ರಿಗೆ ಅಭಿವೃದ್ಧಿ ಮಾಡೋದಕ್ಕೆ. ದೊಡ್ಡ ಕಾಂಟ್ರಾಕ್ಟ್ ತಗೊಂಡ್ಬಂದು ನೀನು ಅಭಿವೃದ್ಧಿ ಮಾಡಿ, ನೀನು ಒಬ್ಬನ ಅಭಿವೃದ್ಧಿ ಆಗಕ್ಕಲ್ಲಪ್ಪ. ಇದು ಎಲ್ಲಾರು ಸೇರಿ ಗೆಲ್ಸಿರ್ತಾರೆ.